ಹಾಯ್ ಫ್ರೆಂಡ್ಸ್, ಇವತ್ತಿನ ರೆಸಿಪಿ ಎಗ್ ಫ್ರೈ. ವೆಲ್ಕಮ್ ಬ್ಯಾಕ್. ಎಲ್ಲರಿಗೂ ಸ್ವಾಗತ. ಎಗ್ ಫ್ರೈ ತುಂಬ ಥರ ಮಾಡ್ತಾರೆ. ಇಲ್ಲಿ ನಾನು ಸಿಂಪಲ್ಲಾಗಿ ಒಂದೇ ಒಂದು ಥರದಲ್ಲಿ ಮಾಡ್ತಾಯಿದ್ದೀನಿ. ಇದಕ್ಕೆ ಜಾಸ್ತಿ ಏನು ಥಿಂಗ್ಸ್ ಬೇಕಾಗೋದಿಲ್ಲ. ಸಿಂಪಲ್ಲಾಗಿರುತ್ತೆ, ಆದರೆ ತುಂಬ ರುಚಿಯಾಗಿರುತ್ತೆ. ಮೊಟ್ಟೆ ಪ್ರಿಯರಿಗೆಲ್ಲ ಒಂದು ಒಳ್ಳೆ ಡಿಶ್ ಪ್ರಿಪ್ರೇಷನ್ ಇದು. ಬನ್ನಿ ಈಗ ಎಗ್ ಫ್ರೈ ಮಾಡೋದು ಹೇಗೆ ಅಂತ ತೋರಿಸ್ತೀನಿ. ಈಗ ಎಗ್ ಫ್ರೈ ಮಾಡೋದು ಹೇಗೆ ಅಂತ ತೋರಿಸ್ತಾ ಇದ್ದೀನಿ ನೋಡಿ. ಅದೇ ಕಡಾಯಿಗೆ ಸ್ವಲ್ಪ ಎಣ್ಣೆ ಹಾಕ್ಕೋಬೇಕು. ಒಂದು 2 ಸ್ಪೂನ್ನಷ್ಟು ಎಣ್ಣೆ ಹಾಕ್ಕೊಂಡಿದ್ದೀನಿ. ನಾನು ಎಗ್ ಫ್ರೈ ಮಾಡೋದಕ್ಕೆ ಇಲ್ಲಿ ಒಂದು 5 ಮೊಟ್ಟೆಗಳನ್ನ ತೊಗೊಂಡಿದ್ದೀನಿ. 5 ಮೊಟ್ಟೆಗಳನ್ನ ತೊಗೊಂಡು ಬೇಯಿಸಿ ಅದರದ್ದು ಸಿಪ್ಪೆ ತೆಗೆದು ಒಂದರಲ್ಲಿ 2 ಪೀಸ್ ಮಾಡಿ ತೆಗೆದಿಟ್ಕೊಂಡಿದ್ದೀನಿ. ಈ ಎಣ್ಣೆ ಒಂದು ಸ್ವಲ್ಪ ಬಿಸಿಯಾದ ತಕ್ಷಣ ಅದಕ್ಕೆ ಮೊಟ್ಟೆಗಳನ್ನ ಹಾಕ್ತೀನಿ. ನಿಧಾನಕ್ಕೆ ಹಾಕಬೇಕು, ಇಲ್ಲಾಂದರೆ ಸಿಡಿಯುತ್ತೆ. ಒಂದೊಂದೇ ಪೀಸಸ್ನ ಎಣ್ಣೆಲಿ ಬಿಡ್ತಾ ಹೋಗಬೇಕು. ಈ ರೆಸಿಪಿ ಮಾಡೋದಕ್ಕೆ ತುಂಬ ಸುಲಭ. ಸ್ಟೂಡೆಂಟ್ಸು, ಲರ್ನರ್ಸು, ಬಿಗಿನರ್ಸು, ಬ್ಯಾಚುಲರ್ಸು ಯಾರು ಬೇಕಾದರೂ ಮಾಡ್ಕೋಬೋದು. ಬರೀ ಮೊಟ್ಟೆ ತಿನ್ನೋಕ್ಕೆ ಕೊಟ್ಟರೆ ಅಯ್ಯೋ ಮೊಟ್ಟೆನ ಬೋರು ಅಂತಾರೆ ಮಕ್ಕಳು. ಅವರಿಗೆ ಈ ಥರ ನೀವು ಮಾಡಿಕೊಟ್ರಿ ಅಂತಂದರೆ ಇಷ್ಟಪಟ್ಟು ತಿಂತಾರೆ. ಈಗ ಇದಕ್ಕೆ ನಾನು ಫಸ್ಟು ಅರಿಶಿನ ಹಾಕ್ಕೋತಾ ಇದ್ದೀನಿ. ಸ್ವಲ್ಪ ಅರಿಶಿನ ಪುಡಿ ಹಾಕ್ಕೋತಾ ಇದ್ದೀನಿ. ಅದ್ರ ನಂತರ ಉಪ್ಪು ಹಾಕ್ತೀನಿ. ಅರಿಶಿನ ಹಾಕಿದ್ದಕ್ಕೆ ಕಲರ್ ನೋಡಿ ಎಷ್ಟು ಚೆನ್ನಾಗಿ ಬಂತು. ಉಪ್ಪು ರುಚಿಗೆ ಎಷ್ಟು ಬೇಕು ನೋಡಿ ಅಂದಾಜು ಮೇಲೆ ಹಾಕ್ಕೊಳ್ಳಿ. ಮುಂಚೆ ಸ್ವಲ್ಪ ಕಡಿಮೆನೇ ಹಾಕ್ಕೊಳ್ಳಿ, ಮತ್ತು ಬೇಕಂದರೆ ಇನ್ನು ಸ್ವಲ್ಪ ಹಾಕ್ಕೋಬೋದು ಮೇಲಿಂದ. ಇದರ ನೆಕ್ಸ್ಟು ಸ್ವಲ್ಪ ಖಾರದ ಪುಡಿ ಹಾಕ್ತೀನಿ. ನೆಕ್ಸ್ಟ್ ಸ್ವಲ್ಪ ಗರಂ ಮಸಾಲೆ ಪುಡಿ. ಗರಂ ಮಸಾಲ ಪುಡಿ ಆಪ್ಷನಲ್ಲು, ಅದು ಇಲ್ಲದೇ ಮಾಡಿದ್ರೆ ಇಷ್ಟೇ ಹಾಕಿದ್ರೆ ಚೆನ್ನಾಗಾಗುತ್ತೆ. ಅಯ್ಯೋ ಎಗ್ ಫ್ರೈ ಅಂದರೆ ಇಷ್ಟೇನಾ ಅಂತ ಅನಿಸ್ಬೋದು ನಿಮಗೆ. ಆದರೆ ನನ್ನ ಮಾತು ಕೇಳಿಬಿಟ್ಟು ಒಂದು ಸಲ ನೀವು ಇದನ್ನು ಮಾಡಿ ನೋಡಿ. ನಿಮ್ಮ ಮನೆಯಲ್ಲಿರೋ ಮಕ್ಕಳು, ವಯಸ್ಸಾದವರು, ದೊಡ್ಡವರು ಎಲ್ಲರೂ ಮತ್ತೆ ಮತ್ತೆ ಕೇಳಿ ಇದನ್ನೇ ಮಾಡು ಅಂತ ಹೇಳಿ ಕೇಳಿ ಮಾಡಿಸ್ಕೊಂಡು ತಿಂತಾರೆ ನಿಮ್ಮ ಹತ್ರ. ಅಷ್ಟು ಚೆನ್ನಾಗಾಗತ್ತೆ. ಈಗ ಇದಕ್ಕೊಂದು ಮಿಕ್ಸ್ ಕೊಡಬೇಕು. ಏನಿಲ್ಲ, ಬರೀ ಸಿಂಪಲ್ ಉಪ್ಪು ಖಾರ ಅಷ್ಟೇನಾ ಅಂತ ಅನಿಸುತ್ತೆ ಮಾಡಬೇಕಾದ್ರೆ. ಆದರೆ ಅರಿಶಿನ ಪುಡಿ, ಗರಂ ಮಸಾಲ ಹಾಕಿದ್ರೆ ತುಂಬ ಚೆನ್ನಾಗಾಗತ್ತೆ. ಲಾಸ್ಟಿಗೆ ಏನು ಮಾಡ್ತೀನಿ, ನಾನು ಇದಕ್ಕೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಆಫ್ ಮಾಡಬೇಕಾದ್ರೆ ಕೊತ್ತಂಬರಿ ಸೊಪ್ಪನ್ನ ಚಿಮುಕಿಸ್ಬಿಟ್ಟು ಆಫ್ ಮಾಡ್ತೀನಿ. ಈ ಫ್ರೈ ತುಂಬ ಚೆನ್ನಾಗಾಗುತ್ತೆ. ನಾವಿಲ್ಲಿ ಲಂಚ್ಗೆ ಪ್ರಿಪೇರ್ ಮಾಡ್ಕೋತಾ ಇದ್ದೀವಿ ಈ ಎಗ್ ಫ್ರೈ. ಡಿನ್ನರ್ಗೆ ಬೇಕಾದರೂ ಮಾಡ್ಕೋಬೋದು, ಅಥವಾ ಸುಮ್ಮನೆ ತಿನ್ನೋಕ್ಕಾದರೂ ಮಾಡ್ಕೋಬೋದು. ಯಾರೆಲ್ಲ ಮೊಟ್ಟೆ ಪ್ರಿಯರಿದ್ದೀರಲ್ಲ ಅವರಿಗೆಲ್ಲ ಈ ರೆಸಿಪಿ ತುಂಬ ಇಷ್ಟ ಆಗುತ್ತೆ. ನಮ್ಮ ಮನೆಯಲ್ಲಿ ಎಲ್ಲರೂ ನಾನ್ ವೆಜಿಟೇರಿಯನ್ಸು, ನನ್ನೊಬ್ಬಳನ್ನು ಬಿಟ್ಟು. ನಾನು ಎಗ್ಗಿಟೇರಿಯನ್, ಅಂದರೆ ಎಗ್ ಈಟೇರಿಯನ್ ಅಂತ. ಹಾಗಾಗಿ ನಾನು ಇದನ್ನು ಆವಾಗವಾಗ ಮಾಡ್ಕೋತಾನೆ ಇರ್ತೀನಿ. ಮನೇಲಿ ಎಲ್ಲರೂ ನಾನ್ ವೆಜ್ ಮಾಡ್ಕೊಂಡವಾಗ ನಾನು ಎಗ್ ಫ್ರೈ, ಎಗ್ ಬುರ್ಜಿ, ಎಗ್ ಆಮ್ಲೆಟ್ ಈ ಥರ ಮಾಡ್ಕೋತಾ ಇರ್ತೀನಿ. ಆ ರೆಸಿಪಿಗಳನ್ನೂ ನಿಮ್ಮ ಜೊತೆ ನಾನು ಯಾವ ಥರ ಮಾಡ್ಕೋತೀನಿ ಅಂತ ನಿಮ್ಮ ಹತ್ರ ಶೇರ್ ಮಾಡ್ಕೋತೀನಿ ಮುಂದೆ. ಇದನ್ನು ಒಂದು ಸಲ ಮಾಡಿ ನೋಡಿ. ಕೊನೆಯಲ್ಲಿ ಸ್ವಲ್ಪ ಕೊತ್ತಂಬರಿನ ಸಿಂಪಡಿಸ್ತಾ ಇದ್ದೀನಿ. ಕೊತ್ತಂಬರಿನ ಸಿಂಪಡಿಸ್ಬಿಟ್ಟು ಮಿಕ್ಸ್ ಕೊಟ್ಟರೆ ಆಯಿತು. ಇದು ಬೇಗ ಘಾಟ್ ಬರುತ್ತೆ ಸೀದು. ಲೋ ಫ್ಲೇಮಲ್ಲಿ ಮಾಡಿಕೊಂಡ್ರೆ ಒಳ್ಳೆಯದು. ನೋಡಿ ಈಗ ಎಗ್ ಫ್ರೈ ರೆಡಿಯಾಗಿದೆ.